ಹಲೋ ಫ್ರೆಂಡ್ಸ್, ಇವತ್ತು ಶೇರ್ ಮಾಡ್ತಾ ಇರೋ ವಿಡಿಯೋ ತುಂಬಾ ವಿಶೇಷವಾಗಿರುವಂಥದ್ದು. ಏಕೆಂದರೆ ಯೋಗ ಮತ್ತು ಸಂಗೀತ ದಿನಾಚರಣೆ ಅಂಗವಾಗಿ ನಮ್ಮ ರಾಜರಾಜೇಶ್ವರಿ ಗೆಳತಿ ಮಹಿಳಾ ಮಂಡಳಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದಕ್ಕೆ ಮುಖ್ಯ ಅತಿಥಿಯಾಗಿ ಒಬ್ಬ ಹಿರಿಯ ಮಹಿಳೆಯನ್ನು ಆಹ್ವಾನಿಸಿದ್ದೆವು. ಅವರ ಅಮೂಲ್ಯ ಮಾತುಗಳು ಮತ್ತು ಅವರ ಜೀವನದ ಅನುಭವಗಳನ್ನು ಕೇಳಿದ ನಂತರ ನಿಮಗೂ ಕೂಡ ಈ ವಿಡಿಯೋ ವಿಶೇಷ ಅಂತ ಅನಿಸುತ್ತೆ. ಮತ್ತು ಈ ವಿಡಿಯೋದಲ್ಲಿ ನನ್ನ ಇಬ್ಬರು ಗೆಳತಿಯರು ಯೋಗಾಸನಗಳನ್ನು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಭದ್ರಮ್ಮನವರು ಹಿರಿಯ ಶಿಕ್ಷಕಿ, ಬಹುಮುಖ ಪ್ರತಿಭೆಯುಳ್ಳವರು, ಬಹಳ ನಿಷ್ಠಾವಂತ, ಸಂಸ್ಕಾರವಂತ, ಸುಶಿಕ್ಷಿತ ಮಹಿಳೆ. ಇವರು ತಮ್ಮ 24ನೇ ವಯಸ್ಸಿನಲ್ಲಿ ಕನ್ನಡ, ಇತಿಹಾಸ, ಸಂಸ್ಕೃತ ಮತ್ತು ಹಿಂದಿ 4 ವಿಷಯಗಳಲ್ಲೂ ಮಾಸ್ಟರ್ಸ್ ಡಿಗ್ರಿಗಳನ್ನು ಮಾಡಿದ್ದಾರೆ. ಪ್ರೌಢಶಾಲೆಯಲ್ಲಿ ಹೆಸರಾಂತ ಶಿಕ್ಷಕಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಯೋಗಾಭ್ಯಾಸವನ್ನು ಕಲಿತು ಯೋಗದಲ್ಲಿ ಬರುವ ಕಠಿಣ ಆಸನಗಳಾದ ಶೀರ್ಷಾಸನ, ಪೂರ್ಣ ಹನುಮಾಸನ ಮುಂತಾದವುಗಳನ್ನು ಈ 82ರ ಪ್ರಾಯದಲ್ಲಿಯೂ ಕೂಡ ಸುಲಲಿತವಾಗಿ ಮಾಡುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಅವುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಈಗಲೂ ಸಹ ಅವರು ಆಶ್ರಮದಲ್ಲಿ ಉಚಿತವಾಗಿ ಯೋಗಾಭ್ಯಾಸವನ್ನು ಕಲಿಸುತ್ತಿದ್ದಾರೆ. ಅವರ ಜೀವನ ಕ್ರಮ, ನಡೆದು ಬಂದ ಹಾದಿ, ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು 2 ಗಂಟೆಗಳ ಕಾಲ ದೀರ್ಘವಾಗಿ ನಿಂತು ಮಾತನಾಡಿದ್ದು ಮತ್ತು ಗಂಟೆಗೂ ಮಿಗಿಲಾಗಿ ಕೆಳಗೆ ಕುಳಿತು ಯೋಗಾಸನಗಳನ್ನು ಮಾಡಿಸಿ ತೋರಿಸಿದ ರೀತಿ ನಿಜಕ್ಕೂ ಅನುಕರಣೀಯ ಹಾಗೂ ಶ್ಲಾಘನೀಯ. ಇಂತಹ ಮಹಾನ್ ಚೇತನ ಶಕ್ತಿಯ ಹಿತನುಡಿಗಳನ್ನು ಕೇಳುವುದರ ಜೊತೆಗೆ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುತ್ತೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಭಗವಂತ ಇವರಿಗೆ ಇನ್ನೂ ಹೆಚ್ಚಿನ ಅದಮ್ಯ ಶಕ್ತಿ ಮತ್ತು ಆಯಸ್ಸು ನೀಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲು ಅನುಗ್ರಹಿಸಲಿ. ಹಾಗೆ ನನ್ನ ಗೆಳತಿಯರು ಇಬ್ಬರು ವಿವಿಧ ಯೋಗಾಸನಗಳನ್ನು ಮಾಡಿ ತೋರಿಸಿದ್ದಾರೆ. ಅವುಗಳನ್ನು ತಾವು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಪಿನಿಯನ್ಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಅದರ ಜೊತೆಗೆ ಅಲಾರಂ ಸಹಾಯನೇ ಬೇಡ. 4 ಗಂಟೆಗೆ ಹೇಳ್ಬೇಕು ಎಬ್ಸುತ್ತೆ, 5ಕ್ಕೆ ಹೇಳ್ಬೇಕು ಅಂದ್ರೆ ಎಬ್ಸುತ್ತೆ. ಬದ್ಧ ಕೋನಾಸನ ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡು ಇದರಲ್ಲಿ ಬಟರ್ಫ್ಲೈ ಮಾಡಬೇಕು. ಈ ಬಟರ್ಫ್ಲೈ ಹತ್ತಕ್ಕೆ ಬರಬೇಕು. ಮತ್ತೆ ಇದರಲ್ಲಿ ಅಶ್ವಮುದ್ರೆ ಅಂತ ಆಯ್ತಾ, ಅದು ಅಶ್ವಮುದ್ರೆ. ಆಮೇಲೆ ಮೂಲಬಂಧ ಅಂತ ಕಾಲ ನಮಸ್ಕಾರ ಮಾಡೋ ಹಾಗೆ ಇಟ್ಕೋಬೇಕು. ಅದ್ರ ಮೇಲೆ ಕೂತ್ಕೊಂಡು ಹಾಗೆ ಈ ಬಟರ್ಫ್ಲೈ ಎಷ್ಟು ಮಾಡ್ತೀರೋ ಅಷ್ಟು ವರ್ಷ ನಿಮಗೆ ಕಿಡ್ನಿ ಪ್ರಾಬ್ಲಮ್ಮೇ ಬರಲ್ಲ. ಕಿಡ್ನಿ ಪ್ರಾಬ್ಲಮ್ ಹೋಗಿಸ್ಕೋಬೇಕಾದ್ರೆ ಬಟರ್ಫ್ಲೈ ಬೇಕು. ಇನ್ಯಾವಾಗಲೂ ಬೇಕಾದ್ರೆ ಬಂದು ತುಂಬಂದಿದೆ. ಆದ್ರೆ ಅವ್ರು ಬರೀ ನಂಬರಲ್ಲಿ ಅವ್ರ ವಯಸ್ಸಿರೋದಷ್ಟೇ ಗೊತ್ತಾಗ್ತಾ ಇದೆ. ಯೋಗದಿಂದ ರೋಗ ದೂರ ಅನ್ನೋದನ್ನ ಅವರು ಹೇಳ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಎಲ್ಲರೂ ತುಂಬಾ ಕಷ್ಟ ಮಾಡೋದು, ನಮಗೆ ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ನಾನು ಬಡ್ಡಿ ನೋವಿಗೆ ಚೇರ್ ಮೇಲೆ ಕೂತ್ಕೊಂಡು ಆಸನಗಳನ್ನು ಮಾಡೋದು ಹೇಗೆ ಅನ್ನೋದನ್ನ ಈಸಿಯಾಗಿರೋದನ್ನ ತೋರಿಸ್ಕೊಡ್ತೀನಿ. ಮಂಡಿ ನೋವು ಹೋಗುತ್ತೆ. ಇರಬೇಕು, ಕೈ 2 ತೊಡೆ ಮೇಲೆ ಇರಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹಿಂಗೆ 20 ಟೈಮ್ಸ್ ಮಾಡಬೇಕು. ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದು ಈಸಿಯಾಗಿ. ನಾನು ಬರೀ 3 ಮಾತ್ರ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಬೆನ್ನು ಸಪೋರ್ಟಿಗೆ ತಗೋಬೇಕು. 2 ಕೈಯಿಂದ ಇದನ್ನ ಲಾಕ್ ಮಾಡಬೇಕು. ಹೀಗಾದ್ರೂ ಮಾಡ್ಕೋಬಹುದು, ಇಲ್ಲ ಇದು ಈ ತರನಾದ್ರೂ ಮಾಡ್ಕೋಬಹುದು. ಇದು ರೊಟೇಷನ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್. ಕಾಲು ಹಿಂಗೆ ನೇರ ಇಟ್ಕೊಳಕ್ಕಾದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಇದು ಸಪೋರ್ಟ್ ತಗೋಬೇಕು. ಇಲ್ಲ ಅಂದ್ರೆ ಹೀಗೇನೆ ಲಿಫ್ಟ್ ಮಾಡಬೇಕು. ಇಲ್ಲಾಂದ್ರೆ ಈ ತರ ಸಪೋರ್ಟ್ ತಗೊಂಡು ಚೇರನ್ನ ಈ ತರ ಸಪೋರ್ಟ್ ಇಟ್ಕೊಂಡು ಬೆನ್ನಿಗೆ ಹಿಂಭಾಗ ಸಪೋರ್ಟ್ ಇರಬೇಕು. ಇದು ಸೈಕಲಿಂಗ್ 20 ಟೈಮ್ ಮಾಡಬೇಕು. ಹಾಗೆ ರಿಲ್ಯಾಕ್ಸ್. ಎಲ್ಲ ಜಾಸ್ತಿ ಮಾಡಿದಷ್ಟು ಮಂಡಿ ನೋವು ಬರಲ್ಲ. ಮಂಡಿ ನೋವು ಎಷ್ಟು ಕಂಫರ್ಟಬಲ್ ಇಲ್ಲ.
ಇಲ್ಲವರೇ ಮಾಡ್ಬೇಕು. ಫಸ್ಟ್ ಇದು ಮಾಡಿದಾಗ ನಮಗೆ ಮಂಡಿ ಒಂದ್ ಸ್ವಲ್ಪ ಇಲ್ಲೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಇದನ್ನ ಮಾಡಿದಾಗ ಇನ್ನೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಮೇಲೆ ಇರ್ಬೇಕು. ಈ ಎರಡು ಮಂಡಿನೂ ಜಾಯಿಂಟ್ ಇರ್ಬೇಕು. ಈ ತರ ಜಾಯಿಂಟ್ ಇಟ್ಕೊಂಡು ಹೀಗೆ 10 ಕೌಂಟ್ಸ್ 20 ಕೌಂಟ್ಸ್ 10 ಸ್ಟಾರ್ಟ್ 20 ಕೌಂಟ್ಸ್ ಮಾಡಿ ಅದೇ ತರ ಎಲ್ಲ ದೇವಿಯವರು ತೋರಿಸ್ತಾ ಇದ್ದಾರೆ. ಧನುರಾಸನ, ಹಾಗೆ ಬರಗಾಲ ಆಹಾರ ಪೂರ್ಣ ಜೀರ್ಣ ಆಗಿರ್ಬೇಕು. ತಿನ್ಬಿಟ್ಟು ಮಾಡಬಾರ್ದು. ಮೂರು ಬಾರಿ ಹಾಗೆ ಎಡಕ್ಕೆ ಬಲಕ್ಕೆ ಎಲ್ಲ ದೇವಿಯವರು ಧನುರಾಸನವನ್ನ ಬಹಳ ಚೆನ್ನಾಗಿ ತೋರಿಸ್ಕೊಟ್ರು. ಅವ್ರಿಗೆ ಅತ್ಯಂತ ಧನ್ಯವಾದಗಳು. ಕನ್ನಡ, ಸಂಸ್ಕೃತ, ಹಿಂದಿ ಎಣ್ಣೆ ಮಾಡಿದೆ. ಆಮೇಲೆ ನಾನು 45 ವರ್ಷ ಆಗಿ ಮೈಸೂರು ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾಗ ಸಂಸ್ಕೃತ ಸಂಭಾಷಣಾ ಶಿಬಿರ ಅಂತ ತಂದಿದ್ದೆ. ನಾನು ಹೈಸ್ಕೂಲ್ನಲ್ಲಿ ಸಂಸ್ಕೃತ ತಗೊಂಡಿದ್ದೆ. ಹಾಗಾಗಿ ಸಂಭಾಷಣಾ ಶಿಬಿರಕ್ಕೆ ಹೋದೆ. ಅಲ್ಲಿ ಎದುರು ಸಂಸ್ಕೃತ ಎಣ್ಣೆ ಮಾಡಿದ್ದಿದ್ರು. ಅಯ್ಯೋ ನಾನು ಯಾಕೆ ಮಾಡಬಾರ್ದು. ಆವಾಗ ಸಂಸ್ಕೃತ ಎಣ್ಣೆಗೂ ಬರ್ತದೆ. ಹಾಗೆಯೇ ಅಲಂಕಾರ ವಿದ್ವತ್ತಿ ಸೇರಿಕೊಂಡಿದ್ದೆ ನಾಲ್ಕು ಸಂಸ್ಕೃತ ಪಾಠಶಾಲೆಗೆ. ಅದು 5 ವರ್ಷ ಓದಬೇಕು. ನನ್ನ 50ನೇ ವಯಸ್ಸಲ್ಲಿ ಅಲಂಕಾರ ವಿದ್ವತ್ತು ಪ್ರಥಮಕ್ಕೆ ಸಹಸ್ರಗಳು ಆನಂದವಾಗಿ ಮನೆಗೆ ಬಂದು ತಾತನಿಗೆ ಅಮ್ಮನಿಗೆ ತೋರಿಸಿ ಸಂತೋಷ. ನಂತರ ಸ್ವಾಮೀಜಿ ಕೊಟ್ಟ ನಾನು ಕೆಲಸ ಸೇರ್ಕೊಳ್ಳುವಾಗಲೇ ಹೇಳಿದೆ. ಅವ್ರು ನನ್ನ ಕೇಳಿದ್ರು, ನೀನು ಇಷ್ಟಿದೆಯಾ ಇಲ್ಲಿ ಘಟಾನುಘಟಿಗಳು. ನನಗೆ 24-25 ವರ್ಷ ಆಗಿದೆ. 24 ವರ್ಷ ಸ್ಟೂಡೆಂಟ್ ಇದೆ. ಪ್ಯೂರ್ಲಿ ಬಾಯ್ ಹೈಸ್ಕೂಲ್ ಹೇಗಮ್ಮ ಕಂಟ್ರೋಲ್ ಮಾಡ್ತೀಯಾ ಅಂತ ಮಾತು ಮನೆಗೂ ಹಾಕಿದ್ದೆ. ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಗೂ ಮಾಡಿದ್ದೆ. ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮುಂಚೆ ಇಂಟರ್ವ್ಯೂ ಹೇಗೆ ಕಂಟ್ರೋಲ್ ಮಾಡ್ತೀಯಾ ಗುಂಡಾಟಿಗಳನ್ನ, ಈ ಘಟಾಘಟಿಗಳು ಅವಾಗೆಲ್ಲ ತಗೊಂಡು ನೋಡ್ತೀವಿ. ಕಂಟ್ರೋಲ್ ಮಾಡೋಕ್ಕಾಯ್ತು ಅಂತ ಅನ್ಸತ್ತ ಟೀಚರ್ ಆಗಿ ಕೆಲಸ ಮಾಡ್ತೀನಿ. ಇಲ್ಲ ಹೋದರೆ ಇವತ್ತಿಗೆ ನಾವು ಹೆಣ್ಮಕ್ಳಿಗೆ ಬ್ಯಾಂಕಲ್ಲಿ ಕರೆಕ್ಟ್ ಕೆಲಸ ಕೊಡ್ತಾರೆ. ನಾ ಟೀಚರೇ ಆಗಲ್ಲ, ಕೆಲಸ ಕೊಡ್ತೀನಿ ಅಲ್ಲ ಅಂತ. ಅಮ್ಮ ನನ್ನ ಆರೋಗ್ಯ ದೃಷ್ಟಿ ನೋಡಿಕೊಂಡು ಇವಳೊಂದು ನರ್ಸರಿ ಸ್ಕೂಲು ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ ನಾವು ಅಂದ್ಕೊಂಡಿದ್ವಿ. ನನ್ನಿರೋಗ ದೇವರ ಆಶೀರ್ವಾದ ಹೈಸ್ಕೂಲ್ ಟೀಚರ್. ಇಂಟರ್ವ್ಯೂಗೆ ಹೋದೆ. ಆಯಿತು, ಸರಿ ಶುಕ್ರವಾರ ಸಾಯಂಕಾಲ ಇಂಟರ್ವ್ಯೂ ಮಾಡಿದ್ರು. ನಾಳೆ ಬೆಳಗ್ಗೆ ಮಾರ್ನಿಂಗ್ ಕ್ಲಾಸು ಬಂದು ಕ್ಲಾಸ್ ತಗೊಂಬ ಮಾತು ಮನೆಗೆ ಹೋಗಲೇ ಇಲ್ಲ. ಆಯಿತು ಸರಿ ಹೋದರೆ ಅವರೇನು ಮಾಡಿದ್ದಾರೆ, 10th ಸ್ಟ್ಯಾಂಡರ್ಡ್ A ಸೆಕ್ಷನ್ನು, ಕೊಟಿಂಗಲ್ ಸೆಕ್ಷನ್ನು, ಅದಕ್ಕೆ ಸೋಷಿಯಲ್ ಸ್ಟಡೀಸು ಅಥವಾ ಬೇರೆ ಸಬ್ಜೆಕ್ಟ್ ಕೊಟ್ಟಿಲ್ಲ. ಹಿಂದಿ ಹಾಕೋದು, ಹಿಂದಿ ತಿರುಗಿಸ್ತಾರೆ. ಹಿಂದಿ ಕೊಟ್ಟು ಹಿಂದಿ ಮಾಸ್ಟ್ರು ಹಿಂದಿ ಟೆಕ್ಸ್ಟ್ ಬುಕ್ ಕೊಟ್ಟು 10th ಬಂದಿದ್ದಾರೆ. ಕ್ಲಾಸ್ ಹೋದೆ. ಒಬ್ಬೊಬ್ಬರು ಒಂದೊಂದು ಸಲ ಕೂತಿದ್ರೆ ಹೋಗಿ ನಿಂತ್ಕೊಂಡು
ಕೊಡ್ತಾರೆ, ಯಾವ ಮಾತ್ರ ವಂಶ ಪಾಠ ಮಾಡಾದ್ರೆ ಅದರಲ್ಲಿ ಒಬ್ಬ ವಿಷ ಎತ್ತರದಿಂದ ಗುಂಗುಡ್ಕೊಂಡು ನನ್ನ ಮೇಲೆ ಎತ್ತರ ನಿಂತ್ಕೋಬೇಕು बदनेकायु माइड साफ बनाने आनी गांचाली करने नहीं आनी क्या समझते हुए मैं यहाँ शिष्य अड़ा ಅವನು ಆ ಕಡೆ ಈ ಕಡೆ ಸಂಸ್ಕೃತಿಸಿದ್ರು ಅಂತ ಮಿಕ್ಕವ್ರೆ ಮೇಡಮ್ ಅವನಿಗೆ ಅಕ್ಷರನೇ ಬರಲ್ಲ तो क्या करते हैं 10वीं कक्षा तक कैसे आए तुम्हें कौन पास किया 10वीं कक्षा तक ये तो पूछना है मैं अब पूछना नहीं चाहती ಅವನು ಜಿಲ್ಲೆ बैठो ಕೂತ ಕೂತ್ರೆ ತಕ್ಷಣ ಕಿವಿ ಹಿಂದಿದ್ದೆ 2 ಬಿಟ್ಟೆ हंसने को आएगा पढ़ने को नहीं आएगा कितने लोगों को इधर पढ़ने का आशा है बताओ ना इब्बरू मात्र कहिए ऐसा है क्या मैं तो देखती हूँ आज बोल पे खड़ी होगी लिखती हूँ सबको सारे के सारे लिखना तुम्हारी किताब में मैं देखती हूँ एक एक करके देखती हूँ हम सब बहुत खरीदी से बंजोना किसक करता वो करना एक क्या समझ रखे को मेरे रीढ़ को भी आंखें हैं केवल रीढ़ की हड्डी नहीं मेरे पीठ को भी आंखें हैं मुझे सब कुछ मालूम होता है ये 25 लोग हैं ना 25 के चैनल पर मुझे मालूम होता है चुपचाप लिखना अपना और मेरे अक्षर इकड़े एक ಮಾಡಿದ್ದಾರೆ ಬಾಕಿ ಕಡೆ ಬಾಕಿ ಇದ್ರು ನಾ ಕ್ಲಾಸ್ ಹೋಗ್ತಕ್ಕ ಎಡಗಡೆ ಕ್ಲಾಸಿಂದ ಸ್ಟೂಡೆಂಟ್ಗೆ ಬಾಕಿ पंजे ಒಂದು ಕಿಟ್ಟಿಗೆ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಅವನಿಗೆ ಹೊಡೆದಿದ್ದು ನೋಡು ಅವನಿಗೆ ಕುಚ್ಚಲ್ಲಿ ತೊಳಿಬೇಕು ಈ ಗಂಡ ಸುತ್ತೇನ ಕುಚ್ಚಲ್ಲಿ ತೊಳಿಬೇಕು ಇನ್ನಂತವಳೆ ಬೇಕು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಏಜಮ್ಮ ಅಂತ ಅವರು ಯೋಗ ಮಾಡ್ತಾರೆ ಅವರು ಆಳ್ವಿಕ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರಲ್ಲ ಸೂರ್ಯ ನಮಸ್ಕಾರದಲ್ಲಿ ನಾನು ಕರೆಕ್ಟಾಗಿ ಮಾಡ್ಬಿಟ್ಟೆ ಅವ್ರು ನನಗೆ ಬೈತಾ ಇದ್ದಾರೆ ನೀನೆಲ್ಲೋ ಯೋಗ ಕಲ್ತ್ಕೊಂಡು ಬಂದ್ಬಿಟ್ಟಿದ್ಯಾ ಇಲ್ಲಿ ಬಂದು ಸುಮ್ಮನೆ ಮಾಡ್ತೀವಿ ಇಲ್ಲ ಮೇಡಮ್ ನಾನು ಇಲ್ಲೇ ಒಪ್ಕೊಳ್ಳೇ ಇಲ್ಲ ಅವ್ರು ಹೇಳ್ಕೊತಾ ಇದ್ದ ನನಗೆ ಒಪ್ಪಿದ್ದೆ 3 ತಿಂಗಳಿಗೆ ಒಂದೇ ಮನೆ ಪ್ರತಿದಿನ ಅವತ್ತಿಂದ ಮಾಡ್ಕೊತಾರೆ 39ನೇ ವಯಸ್ಸಿನಿಂದ ಈ 82 ತನಕ ಯೋಗ ಮಾಡದೆ ಊಟ ಮಾಡಿದ ಮನೆಯಲ್ಲಿ ಅವರು ನಮ್ಮ ಮನೆ ನೋಡಿದ್ದಾರೆ ಮನೆ ಪೂರ್ತಿ ಕೂತ್ಕೊಂಡು ಹೋಗ್ತಾವೆ ನಾನೇನೆ ಅದು ಅತ್ಯಂತ ಉತ್ತಮವಾದ ಯೋಗಾಸನ ಅದು ಶರೀರದ ಅಷ್ಟು ಭಾಗನೂ ವ್ಯಾಯಾಮ ಆಗುತ್ತೆ ಬಟ್ ಇವತ್ತು ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಗ್ರೈಂಡರ್ ಇಲ್ಲ ಮತ್ತೆ ಮಿಕ್ಸಿ ವರ್ಷಕ್ಕೊಂದು ನಾವು ಉಪಯೋಗಿಸ್ತೀನೋ ಇಲ್ವೋ ಗೊತ್ತಿಲ್ಲ ಇಟ್ಕೋಬೇಕು ಅಂತ ಇದೆ ಬಟ್ಟೆ ಒಗೆಯೋಕನ್ನೇ ಒಗೆಯೋದು ಈಗ ಯೋಗಾಸನದಲ್ಲಿ ಅದನ್ನು ತೋರಿಸ್ಕೊಡ್ತಾರೆ ಬಟ್ಟೆ ಒಗೆಯಕ್ಕಾಗಲ್ಲ ಹುಡುಗಿ ಮನೆ ಇರುತ್ತೆ ಈಗ ಕಾಲು ಭಾಗದಲ್ಲಿ ಮನೆ ಮುಗ್ದೋಗಿರುತ್ತೆ ಆ ಮನೆಗೆ ಒಬ್ಳು ಕೆಲಸದೋಳು ಅವಳಿಗೆ ನಿಮ್ಗೆ ದುಡ್ಡು ಬೇಕು
ಕಾಫಿ ತಿಂಡಿನೂ ಬೇಕು, 15 ದಿನ ಚಕ್ಕರು ಹೊಡಿಬೇಕು, ಆ 15 ದಿನ ಕಂಬಳನೂ ಕೊಡ್ಬೇಕು ಅವ್ರಿಗೆ. ಇದ್ಯಾವ ಕರ್ಮ? ಹೋಗ್ಲಿಲ್ಲ ಅವ್ರು ಬಂದಾಗ ನೀವು ಮಾಡಿಸ್ಕೋಬೇಕು. ಬರ್ದಾಗ ಗುಡ್ಡೆ ಹಾಕಿರ್ಬೇಕು. ಆ ಪಾತ್ರೆಗಳು ಒಂಥರ ಗಂಗೊಳಿಯುತ್ತೆ, ಬಟ್ಟೆಗಳು ಒಂಥರ ಗಂಗೊಳಿಯುತ್ತೆ. ಮೇಲ್ನೋಟಕ್ಕೆ ಎಲ್ಲ ಬೆಳಕಾಗಿ ಓಡಾಡ್ಬಿಟ್ರೆ ಆ ಬಟ್ಟೆ ಮನೆ ಮುಂಚೆ ಎಷ್ಟು ಕಾಲ ಆಗಿರುತ್ತೋ. ನಮ್ಮ ಅಬದ್ಧ ಕಪ್ಪಣೆ ಅಂದ್ರೆ ಪ್ರಪಂಚವೆಲ್ಲ ನಂದೇ ಹಾಗೆ ಅಲ್ಲಿ ಮಾತು ಬೇಡ. ಈಗ ಸ್ವಲ್ಪ ಸಿಂಪಲ್ ಆಗಿ ಉಳಿದ ಕಡೆಯಲ್ಲಿ ಯಾವ ರೀತಿ ವ್ಯಾಯಾಮ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಬೊಜ್ಜು ಕರಗಿಸ್ಕೊಳ್ಳೋಕ್ಕೆ ಸುಲಭವಾದ ಉಪಾಯ ಯಾವುದು, ಇದನ್ನ ಹೇಳ್ತೀವಿ. ಆಮೇಲೆ ಆ ಮಂಡಿ ನೋವು, ಸೊಂಟ ನೋವು ಅದಕ್ಕೂ ಕೂಡ ಅವಕಾಶ. ಆಯ್ತಾ? ಈಗ ನಾವು ಕುತ್ಕೊಂಡ್ಬಿಡ್ತೀವಿ. ಮತ್ತೆ ಒಂದು ಹೇಳೋದು ಮತ್ತೆ ಸರ್ವಾಂಗಾಸನೆಲ್ಲ ಆವಾಗಲೇ ಕಲಿಸಿದೆ, ಶೀರ್ಷಾಸನ ಹೇಳ್ಕೊಟ್ಟಿದ್ದೆ. ಇದ್ದಿದ್ದರಿಂದ ಸುಮ್ಮನಿದ್ದೆ. ಕೆಲವೆಲ್ಲ ವ್ಯಾಯಾಮಗಳು, ಅದೆಲ್ಲ ಆಸನಗಳು, ಮತ್ತೆ ಯೋಗದಲ್ಲಿ ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡ್ಬಿಟ್ಟು ಆ ಥರದ್ದೆಲ್ಲ ಬಿಲ್ಡಪ್ ಮಾಡ್ತಿದ್ದೀವಿ. ಅಮ್ಮ ಬರಲ್ವಾ ಸ್ಟೇಜ್ಗೆ ಎದುರಂಥವ್ರು? ಅವ್ರು ಬರಲ್ಲ ಅಂತ ಅದನ್ನು ಅಮ್ಮ ಬರಬೇಕು ಇದ್ದೆ ಹೋದರೆ ನಾನು ಸ್ಟೇಜ್ ಬರಲ್ಲ ಅಂತ ಅವರು ಇದು ಮಾಡಿದ್ದಾರೆ. ಅವಳು ಬಂದು ಕೇಳಿದ್ರು. ಅದಕ್ಕೆ ನಾನು ಅಂದೆ, ನನಗೆ ಶೀರ್ಷಾಸನ ಒಂದು ಕಲ್ತಿಲ್ಲ, ನಾನು ಶೀರ್ಷಾಸನ ಬಂದರೆ ಮಾತ್ರ ಸ್ಟೇಜ್ ಹಚ್ತೀನಿ ಇದೆ. ಅವಳು ಹೇಳ್ಕೊಡೋಕ್ಕಾಗಲ್ಲ ಅನ್ನೋದು. ಶೀರ್ಷಾಸನ ಹೇಳ್ಕೊಡ್ತೇ ಹೋದರೆ ನಾನು ಬರಲ್ಲ, ಶೀರ್ಷಾಸನ ಬಂದರೆ ಖಂಡಿತ ಸ್ಟೇಜ್ ಹಚ್ತೀನಿ, ಇರೋರೆ ಗೊತ್ತಲ್ಲ ಅಂತ ಸೀರಿಯಸ್ ಆಗಿ ಹೇಳ್ಕೊಡುತ್ತೆ. ನಾನು ಅದಕ್ಕೆ ಅವಳಂದ್ರು, ಅಮ್ಮ ನಿಮಗೆ 8 ದಿನ ಇದೆ ಯೋಗ ಡೇ, ಶೀರ್ಷಾಸನ ಕಲಿಯೋಕ್ಕೆ. ಅಮ್ಮ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ಶೀರ್ಷಾಸನ ಹಾಕೋದಾದ್ರೆ ಗಟ್ಟಿ ಮನಸ್ಸು ಮಾಡೋದು. ನಾನು ಗಟ್ಟಿ ಮನಸ್ಸೇ ಮಾಡಿರೋದು. ಇದ್ರೆ ಈ ಲೋಕ ಎದ್ರೆ ಇನ್ನೊಂದು ಲೋಕ, ಅದಕ್ಕೆ ಯಾಕೆ ಚಿಂತೆ ಅಂತ ಹೇಳಿ ಅವಳೇನು ಮಾಡಿದ್ರು, ವೃಕ್ಷಾಸನ ಹಾಕ್ಕೊಂಡು ಅವಳು ನಿಂತ್ಕೊಳ್ಳೋದು, ನಾನು ಶೀರ್ಷಾಸನ ಮಾಡಿ ಒಂದು ಕಾಲು ಅರ್ಧ ಪದ್ಮಾಸನ ಹಾಕಿದ್ರೆ ಕೆಳಗಿಂದ ವೃಕ್ಷಾಸನ ಹಾಕ್ತೀನಿ. ಅದಕ್ಕೆ ಪ್ಲ್ಯಾನ್ ಮಾಡಿದ್ರು. ಓಕೆ ಅಂಥೇಳಿ 4 ದಿನ ಇಟ್ಕೊಂಡು ಈಗ ಮನೆಯೊಳಗೆ ವಾಲ್ ಸಪೋರ್ಟಿಂದ ಡೈಲಿ ಶೀರ್ಷಾಸನ ಹಾಕ್ತೀನಿ. ಮತ್ತು ಅವಳಿಗೆ ಹೇಳಿದ್ದೀನಿ, ಇನ್ನು ಈ ಥರ ನೀ ಸ್ವಾಮೀಜಿ ಹತ್ರ ಹೋಗ್ಬಿಟ್ಟು ಯೋಗ ಪ್ರದರ್ಶನಕ್ಕೆ ಅಂತ ಕೇಳೋದಾದರೆ ವಾಲ್ ಸಪೋರ್ಟ್ ಇಲ್ದಿರ ಮಧ್ಯದಲ್ಲೇ ನಿಂತ್ಕೊಂಡು ಕ್ಲೀನಾಗಿ ಶೀರ್ಷಾಸನ ಬಂದಿತ್ತು ನನಗೆ. ಅಲ್ಲಿವರೆಗೆ ಮಾತಾಡೋಕ್ಕೆ ಬರ ಅಂತ ಹೇಳಿದ್ದೀನಿ. ಮತ್ತು ಅವ್ರ ಕಂಡೀಷನಿಗೆ ನಾವು ಹೋದ್ಮೇಲೆ ನನ್ನ ಕಂಡೀಷನ್ಗೆ ಅವ್ರು ಬರಲೇಬೇಕು. ಇದು ಕೆಟ್ಟ ಕಂಡೀಷನ್ ಏನಲ್ವಲ್ಲ. ಮನುಷ್ಯ ಸಾಯೋ ದಿನ ತನಕನೂ, ಸಾಯೋ ಗಳಿಗೆ ತನಕನೂ ಹೊಸ ವಿಷಯ ಕಲಿಸದೇ ಇರಬೇಕು, ಹೊಸದಾಗಿ ನೋಡಬೇಕು. ಅದರಲ್ಲಿ ಹೆಂಗಸರಿಗೆ ಶಕ್ತಿ ಜಾಸ್ತಿ ಉಂಟು. ನಿಜವಾಗಿ ಅಬಲೆಯರು ಹೆಂಗಸರಲ್ಲ, ಅಬಲರು ಗಂಡಸರು. ಹೆಣ್ಣಿಲ್ಲದೆ ಬದುಕಕ್ಕೆ ಆ ಗಂಡಸರಿಗೆ ಚೈತನ್ಯವೇ ಇಲ್ಲ, ಗಂಡಿಂದ ಬದುಕೋದಕ್ಕೆ ಹೆಂಗಸರಿಗೆ ಚೈತನ್ಯ ಇದೆ. ಹಾಗಂತ ನಾವು ಮೂರ ಬಟ್ಟೆ ಆಗಬಾರ್ದು, ಮರ್ಯಾದೆ ಆಗ್ಬೋದಿದೆ ಅಂದರೆ ನಾನು ಹೇಳ್ತಾ ನೀವು ಬೇಕಿಲ್ಲ. ಉಸಿರು ತಗೊಳ್ಳೋದು ಉಸಿರು ಬಿಡೋದನ್ನು ನಾವು ಕ್ರಮವಾಗಿ ತಿಳ್ಕೊಂಡ್ರೆ ಸಾಕು. ಈ ಉಸಿರು ತಗೊಳ್ಳೋದು ಬಿಡೋದ್ರ ಬಗ್ಗೆ ನಿಮಗೆ ವಿವರಣೆ ಇನ್ನೊಂದು 5 ನಿಮಿಷ ಕೊಡ್ತೀನಿ. ಉಸಿರು ತಗೋತಾ ಒಂದು ಕಾಲು ತಗೊಳ್ಳಿ, ಆ ಒಂದು ಕಾಲನ್ನ ಹೀಗೆ ಇಟ್ಕೊಂಡು ಉಸಿರು ಬಿಡ್ತಾ ಹೀಗೆ ಹಾಕಿ, ಇನ್ನೊಂದು ಕಾಲು ಹೀಗೆ ತಗೊಂಡು ಈ ಕಾಲನ್ನ ಹೀಗೆ ಹಾಕ್ಬಿಟ್ರೆ ಹಾಗೆ ಹೋಯ್ತು. ಮತ್ತೆ ಅಲ್ಲ, ಈ ಪದ್ಮಾಸನ ಕೂತ್ಕೊಂಡು ಮಾಡೋ ಆಸನದಲ್ಲಿ ರಾಜಾಸನ ಇದೆ, ಲಿಂಗಾಪಾಸನ ಇದೆ. ಶೀರ್ಷಾಸನ ಲಿಂಗಾಪಾಸನ, ಸರ್ವಾಂಗಾಸನ ಲಿಂಗಾಪಾಸನ ಅಂತ ಹೇಳ್ತಾರೆ. ಆದರೆ ನಮಗೆ ಇದರಲ್ಲಿ ಪದ್ಮಾಸನದಲ್ಲಿ ಕೂತ್ಕೋತಾ ಇದ್ರೆ ಒಂದು ಸೀಕ್ರೆಟ್ ಏನು ಅಂದರೆ, ಈ ಪದ್ಮಾಸನದಲ್ಲಿ 5 ನಿಮಿಷದಿಂದ ಅರ್ಧ ಗಂಟೆ ತನಕ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡ್ರೆ ಜೀವಮಾನ ಪರ್ಯಂತ ಶುಗರ್ ಕಂಪ್ಲೇಂಟೇ ಬರಲ್ಲ. ಅದೊಂದು ಅಡುಗೆಯವ್ರಿಗೆಲ್ಲ ಗೊತ್ತು, ಅವ್ರ ಖಾರ ನಂಗೆ ಬಡ್ಸೋಕ್ಕೆ ಬರಲ್ಲ. ಸ್ವೀಟು ಅಮ್ಮ ಅಂತ ಹೇಳಿ ಸ್ವೀಟ್ ಹಾಕ್ತಾರೆ, ಸಂತೋಷವಾಗಿ ತಿಂತೀವಿ.
ಅದನ್ನು ನಾವು ಎಲ್ರಿಗೂ ಡೆವಲಪ್ ಮಾಡ್ಕೋಬೇಕು. ನಾನೊಬ್ರು ಚೆನ್ನಾಗಿದ್ದರೆ ಸಾಲದು. ಈ ಪದ್ಮಾಸನ ಹಾಕ್ಕೊಂಡು ಸಿಂಪಲ್ ಆಗಿ ಮೊದಲು ಏನು ಮಾಡಬೇಕು, ಉಸಿರು ತಗೊಳ್ಳೋದು ಬಿಡೋದನ್ನು ಗಮನಿಸ್ಕೋಬೇಕು. ಪದ್ಮಾಸನ ಹಾಕೊಂಡು ಉಸಿರಾಡೋ ಕ್ರಮನ ನಾವು ಅಭ್ಯಾಸ ಮಾಡಿಕೊಂಡ್ರೆ ನಾವು ಕೊನೆ ಘಳಿಗೆ ತನಕನೂ ಆರೋಗ್ಯವಾಗಿರ್ಬೋದು. ಈ ಉಸಿರು ತಗೊಳ್ಳಿ, ಉಸಿರು ಬಿಡಿ ಅಂತ ಎಲ್ಲರೂ ಹೇಳಿಬಿಡ್ತಾರೆ. ಅದನ್ನು ಹೇಗೆ ತಗೋಬೇಕು, ಎಷ್ಟು ಪ್ರಮಾಣ ತಗೋಬೇಕು, ಹೇಗೆ ಬಿಡಬೇಕು, ಎಷ್ಟು ಪ್ರಮಾಣ ಬಿಡಬೇಕು, ಇದನ್ನು ತಿಳ್ಕೊಬೇಕು ನಾವು. ಇದನ್ನು ತಿಳ್ಕೊಬೇಕಾದ್ರೆ ಮೊದಲು ಉಸಿರು ತಗೊಳ್ಳಿ ಇದ್ದಾಗ ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು ನಾವು. ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಉಸಿರು ತಗೊಂಡಾಗ ಕೆಲವರು ಏನು ಮಾಡ್ತಾರೆ, ಉಸಿರು ತಗೊಳ್ಳಿ ತಕ್ಷಣ ಹೇಗಂತಾರೆ. ಅದಲ್ಲ, ಮೈನ ಯಾವ ಭಾಗನೂ ಅಳ್ಳಾಡಬಾರ್ದು. ಉಸಿರು ತಗೋಬೇಕು. ನಾನು ಈಗ ತಗೋತೀನಿ. ಆ ಉಸಿರು ತಗೊಂಡಾಗ ಹೊಟ್ಟೆ ಮುಂದಕ್ಕೆ ಬರುತ್ತೆ, ಉಸಿರು ಬಿಟ್ಟಾಗ ಹೊಟ್ಟೆ ಹಿಂದಕ್ಕೆ ಬರುತ್ತೆ. ಇದು ಬೆಲ್ಲಿ ಅಂತ ಹೇಳ್ತಾರೆ. ದಿಸ್ ಬೆಲ್ಲಿ ಈಸ್ ನಥಿಂಗ್ ಬಟ್ ಬೆಲೂನ್. ಬೆಲೂನ್ಗೆ ಉಸಿರು ಬಿಡ್ತೀರಿ, ಅರಳತ್ತೆ. ಅದರ ಬಾಯಿ ಬಿಡ್ತೀರಿ, ಉದ್ದಕ್ಕೆ. ನಮ್ಮ ಬೆಲ್ಲಿನೂ ಹಾಗೆ. ಈ ಬೆಲ್ಲಿನ ನಾವು ಸರಿ ಮಾಡಿಕೊಂಡ್ರೆ ತಾನಾಗೆ ತಿರ್ಬೋದು. ಅಕಸ್ಮಾತ್ತಾಗಿ ಪದ್ಮಾಸನ ಹಾಕೋದಕ್ಕೆ ತುಂಬ ಕಷ್ಟ ಅನ್ಸಿದ್ರೆ ಇನ್ನೊಂದು ಸುಲಭವಾದ ಆಸನ ಅಂತಂದರೆ ವಜ್ರಾಸನ. ಇದು ಎಂಥವರು ಕೂಡ ಮಾಡ್ಬೋದು. ಪದ್ಮಾಸನ ಬಿಟ್ಟು ವಜ್ರಾಸನ ಮಾಡಬೇಕಾದ್ರೆ ಯಾವುದೇ ಆಸನ ಮಾಡಬೇಕಾದ್ರೂ ಮೊದಲು ಎಡಗಾಲು ತಗೋಬೇಕು. ಹಾಕಿರೋದು ಎಡಗಡೆ, ಹಾಗಾಗಿ ಎಡಗಾಲಿಂದ ನಾವು ಪ್ರಯತ್ನವನ್ನು ಮಾಡಬೇಕು. ಮತ್ತು ಶರೀರದ ಎಡಭಾಗದಲ್ಲಿ ನಾವು ಜಾಸ್ತಿ ಕೆಲಸ ಮಾಡಲ್ಲ, ಇದು ಗಟ್ಟಿಯಾಗಬೇಕು. ಅದಕ್ಕೋಸ್ಕರನೇ ಮೊದಲು ಎಡಭಾಗನೇ ತಗೋತಾರೆ. ಸ್ವಾಮೀಜಿಯವರು ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದು ವಜ್ರಾಸನ. ವಜ್ರಾಸನ ಅಂತನ್ನೋದು ಹೆಸರೇ ಹೇಳೋ ಹಾಗೆ ವಜ್ರ. ಈ 9 ಪ್ರೆಷರ್ ಸ್ಟೋನ್ಗಳಲ್ಲಿ, ಅಮೂಲ್ಯವಾದ ರತ್ನಗಳಲ್ಲಿ ವಜ್ರಕ್ಕೆ ಬೆಲೆ ಜಾಸ್ತಿ. ಮತ್ತು ಅದು ಗಟ್ಟಿನೂ ಕೂಡ. ವಜ್ರನ ವಜ್ರದಿಂದನೇ ಕತ್ತರಿಸಬೇಕು, ಬೇರೆ ಯಾವುದರಿಂದನೂ ಆಗಲ್ಲ. ಈಗ ಗಾಜು ಕತ್ತರಿಸೋಕ್ಕೂ ಕೂಡ ಆರ್ಟಿಫಿಷಿಯಲ್ ವಜ್ರಾನ ಇಟ್ಕೋತಾರೆ, ಅದರಿಂದ ಗಾಜು ಕತ್ತರಿಸ್ತಾರೆ. ನಮ್ಮ ಶರೀರನೇ ವಜ್ರದ ಹಾಗೆ ಆಗಬೇಕು ಅಂತಂದರೆ ವಜ್ರಾಸನ ಅಭ್ಯಾಸ ಮಾಡಬೇಕು. ಈ ವಜ್ರಾಸನದಲ್ಲಿ ಕುರಿತು ನಾವು ಪ್ರಾಣಾಯಾಮ ಮಾಡಬೇಕು. ನಮ್ಮ ಸ್ವಾಮೀಜಿಯವರು ದತ್ತಕ್ರಿಯಾ ಯೋಗದಲ್ಲಿ ಸಾಕಷ್ಟು ಮುದ್ರೆಗಳು ಹೇಳ್ಕೊಟ್ಟಿದ್ದಾರೆ. ಬೇರೆ ಎಲ್ಲ ಯೋಗ ಕ್ಲಾಸಲ್ಲೂ ಶರೀರ ಕಿಚ್ಚೋದು ಮಾಡೋದು ಅದನ್ನು ಮಾತ್ರ ಹೇಳ್ಕೊಡ್ತಾರೆ. ಈ ಪ್ರಾಣಾಯಾಮದ ಬಗ್ಗೆ, ಮುದ್ರೆ ಬಗ್ಗೆ ಹೇಳ್ತಾರೆ. ನಮ್ಮ ಬೆರಳ ತುದಿಗಳು ಶಕ್ತಿ ಕೇಂದ್ರಗಳು. ಈ ಬೆರಳ ತುದಿಗಳಿಂದ ಯಾವ 2 ಬೆಟ್ಟನ್ನು ನಾವು ಸೇರಿಸಿದ್ರೆ ನಮ್ಮ ಶಕ್ತಿ ತಾನಾಗೆ ಅಭಿವೃದ್ಧಿ ಆಗುತ್ತೆ. ನಾವು ಉಸಿರಾಡೋದಕ್ಕೆ ಹತೋಟಿ ತಾನಾಗೆ ಬಂದ್ಬಿಡುತ್ತೆ. ಇದು ಎಲ್ಲರೂ ಗಮನಿಸಬೇಕಾದಂಥ ಅಂಶ. ಯೋಗ ಅಂದರೆ ಏನೋ ಅಂಥ ಆಸನ ಹಾಕಿದ್ರು, ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಲ್ಲ. ಒಂದಿನ ನಾನು ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ವಾಮೀಜಿಗೆ ದರ್ಶನ ಮಾಡ್ಕೊಂಡು ಹೋಗಬೇಕು. ಅವರಿಗೆ ಸ್ಕೂಲ್ ಬಗ್ಗೆ ಹೇಳಿಬಿಟ್ಟು ಹೋಗಬೇಕು. ಅವತ್ತು ಮನೇಲಿ ಯೋಗ ಮಾಡೋಕ್ಕಾಗಲಿಲ್ಲ. ಸ್ವಾಮೀಜಿ ಕೂತಿದ್ರು, ಅಷ್ಟೊಂದು ಜನ. ಅವರು ಈ ಯೋಗ ತುಂಬ ಉತ್ತಮವಾದ್ದು. ಕೆಲವರು ಯೋಗಾಭ್ಯಾಸ ಮಾಡ್ತಾರೆ, ಆದರೆ ಯೋಗ ಮಾಡೋಕ್ಕೆ ಟೈಮ್ ಆಗದೆ ಇದ್ದಾಗ ಹಳಹಳಿಸ್ತಾರೆ, ಹಪ್ಪಪ್ಪಿಸ್ತಾರೆ. ಯಾಕೆ ಆ ಥರ ಮಾಡ್ತಾರೋ ನನಗಂತ ಅರ್ಥ ಆಗಲ್ಲ. ಕರೆಕ್ಟಾಗಿ ಯಾವ ಕೆಲಸ ಮಾಡ್ತಿದ್ರೆ ನಿಂತಿದ್ರು ಕೂಡ ನಿಧಾನಕ್ಕೆ ಸರಿಯಾದ ರೀತಿ ಉಸಿರು ತಗೊಂಡು ಉಸಿರು ಬಿಡೋದು ಇದೆಯಲ್ಲ, ಯೋಗ ಮಾಡಿದ್ದಕ್ಕಿಂತ ಜಾಸ್ತಿ ಹಿಂದಿತ್ತು. ಎಂಥ ಜ್ಞಾನ, ಎಷ್ಟು ಒಳ್ಳೆ ಮಾತು ಹೇಳ್ಕೊಟ್ಟಿದವರು. ಅವತ್ತಿಂದ ಯೋಗ ಮಾಡೋಕ್ಕಾಗಲಿಲ್ಲ ಅಂತ ಹಪ್ಪಲ್ಲ. ಆದರೆ ದಿನದಲ್ಲಿ ಒಂದು ಸತಿ ನಾವು ಯೋಗ ಮಾಡದೆ ಬಿಡೋದು. ದಿನಕ್ಕೆ ಕೊನೆ ಪಕ್ಷ 3 ಗಂಟೆ ಯೋಗ ಮಾಡ್ತೀನಿ. ಮನೆಯಲ್ಲಿ 1-1.5 ಗಂಟೆ ಮಾಡ್ತೀನಿ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಶ್ರಮದಲ್ಲಿ 3 ಕ್ಲಾಸ್ ಮಾಡ್ತೀನಿ, ಯೋಗ ಕ್ಲಾಸ್. ಅಲ್ಲಿ 1 ಗಂಟೆ ಮಾಡೇನೇ ಮಾಡ್ತೀನಿ. ಗಣಪತಿ ಸಚಿರ ಅಂತ. ನಾನು ಅಲ್ಲಿಗೆ ಹೋಗೋದು ಅಲ್ಲಿ ಸಂಬಳ ತಗೊಳ್ಳಲ್ಲ, ಬೇರೆ ಹಾಗೆ ಹೋಗೋದಕ್ಕೆ ಬರೋದಕ್ಕೆ ಅಪ್ ಆ್ಯಂಡ್ ಡೌನ್ ಆಟೋ ಮಾಡ್ಕೊಂಡಿರ್ತೀವಿ. ಅವರೆಲ್ಲ ಅಂತಾರೆ ಕೆಲವರು, ನಮಗೋಸ್ಕರ ನೀವು ದುಡ್ಡು ಖರ್ಚು ಮಾಡಬೇಕು, ನಿಮಗೋಸ್ಕರ ಅಂತ ಬರೋಲ್ಲ ನಾನು.
ನೀವ್ಯಾರೋ ನಾನು ಯಾರೋ, ಆದರೆ ನಾವೆಲ್ಲ ಒಂದೇ ದೇಶದ ಪ್ರಜೆಗಳು. ನಮ್ಮ ದೇಶ ಚೆನ್ನಾಗಿರ್ಬೇಕು. ದೇಶ ಚೆನ್ನಾಗಿರ್ಬೇಕಾದ್ರೆ ಪ್ರಜೆಗಳ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯಕರವಾದ ಶರೀರದಲ್ಲಿ ಆರೋಗ್ಯಕರ ಮನಸ್ಸು ಬರುತ್ತೆ. ಹಾಗಾಗಿ ನಮ್ಮ ದೇಶದ ಜನಕ್ಕೆ ಉತ್ತಮ ಆರೋಗ್ಯ, ಉತ್ತಮ ಮಾನಸಿಕ ಆರೋಗ್ಯ ಬಂತು ಅಂದರೆ ನಮ್ಮ ದೇಶನ ಯಾರು ಬಗ್ಸಕ್ಕಾಗಲ್ಲ. ಅದನ್ನು ಮೋದಿ ಮಾಡಿ ತೋರಿಸ್ತಿದ್ದಾರೆ ಇವತ್ತು. ಆ ಭಾರತದ ಯೋಗ ಹುಟ್ಟಿದ್ದೇ ಭಾರತದಲ್ಲಿ. ನಮ್ಮ ಸ್ವಾಮೀಜಿಯವರು ದತ್ತಾತ್ರೇಯರಿಂದ ಶುರುವಾಯಿತು ಅಂತಾರೆ, ಮತ್ತು ಕೆಲವರು ಬೇರೆಯವರಿಂದ ಅಂತಾರೆ. ಅದು ಯಾರಾದರೂ ಮಾಡಿ ಯೋಗ ಹುಟ್ಟಿದ್ದೇ ನಮ್ಮ ದೇಶದಲ್ಲಿ. ಇದನ್ನು ಪಾಶ್ಚಿಮಾತ್ಯರಿಗೆ ಪ್ರಚಾರ ಮಾಡೋದು. ಪಾಶ್ಚಿಮಾತ್ಯರಲ್ಲಿ ಕೆಲವರು ಕಲಿತರು ಆ ಯೋಗನ ಕಲಿತ್ಕೊಂಡು ಕರೋಡಪತಿಗಳು ಆಗ್ತಿದ್ದಾರೆ. ಹೋಗಿದ್ದರೆ ನಾನು ಆಗ್ಬೋದಿತ್ತೆ. ನಾವು ನಮ್ಮ ಶ್ರೀಮತಿ ಸುಭದ್ರಮ್ಮನವ್ರದ್ದು ಅವ್ರ ಬಗ್ಗೆ ಏನೇನು ಹೇಳಿದ್ರು ಒಂದಿನಕ್ಕೆ ಸಾಕಾಗದೇ ಇಲ್ಲ. ನಿಜವಾಗ್ಲೂ ಅವರು ಇವತ್ತಿನ ಒಂದು ವಯಸ್ಸಿನ ನಮ್ಮ ಶುಕ್ಲ ಯಜುರ್ವೇದ ಮಹಾಸಭಾದಲ್ಲಿ 1,500 ಜನ ಇದ್ದಾರೆ. ಅಲ್ಲಿ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಮ್ಗೆ ಯೋಗ ಗುರುಗಳು. ನಾನು ಅಲ್ಲಿ ಆಶ್ರಮದ ಭಜನೆ ಹೇಳ್ಕೊಡಕ್ ಹೋಗ್ತಾ ಇದ್ದೆ. ನಂದು ಭಜನೆ ಆದ ತಕ್ಷಣ ಇವ್ರದ್ದು ಯೋಗ. ಅವರು ಬರೀ ಕೈಲಿ ಎಂದು ಬಂದಿದ್ದೇ ನಾವು ನೋಡಿಲ್ಲ. ಎಲ್ಲಾರ್ಗು ಇಷ್ಟು ದ್ರಾಕ್ಷಿ ತೆಗೆದು ಕೊಡೋದು, ಇಷ್ಟು ಬಾದಾಮಿ ಕೊಡೋದು, ಇಷ್ಟು ಯೋಗಾಸನ ಮಾಡಿ, ಆಮೇಲೆ ಹಣ್ಣು, ಸೀಬೆ ಹಣ್ಣುಗಳು, ಬಾಳೆಹಣ್ಣು ಎಲ್ಲಾರ್ಗು ಮಾಡಿದವ್ರಿಗೆಲ್ಲ ಎತ್ತಿ ಕೊಡ್ತಾ ಇದ್ವಿ. ಅದಕ್ಕಾದ್ರೂ ನಾವು ಓಡೋಡ್ ಹೋಗ್ಬೇಕಾಗಿತ್ತು. ಆಮೇಲೆ ಎಲ್ಲೆಲ್ಲಿ ಏನೇನು ಆಸನ ಮಾಡಿದ ತಕ್ಷಣ ನೋವು ಬರುತ್ತೆ ಅವ್ರಿಗೆಲ್ಲ, ಮೈ ಕೈ ನೋವು ಬಂದವ್ರಿಗೂ ಮಸಾಜ್ ಮಾಡಿ ಅಂಕೋದು, ಆ ಪ್ರೆಸ್ ಮಾಡಿ ಆ ಜಾಗ ನೋವಿಂದ ಹೋಗ್ಸೋದು. ದತ್ತ ಆಶ್ರಮದಲ್ಲಿ ಯೋಗ ಶಿಕ್ಷಕಿಯಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸುಖವಾದ ಡ್ಯೂಟಿಯಲ್ಲೂ ಕೂಡ ಇರ್ತಾರೆ ಇವರು. ಇವತ್ತು ಅದೇ ರಾತ್ರಿ ಕೊನೆ ಉಸಿರಿರೋ ತನಕ ಎನರ್ಜಿ ಇಟ್ಕೊಳ್ಳೋದು ಮುಖ್ಯ. ಯೋಗ ಮಾಡೋದಕ್ಕೆ ಒಲೆನೇ ಹಂಚಬಹುದು. ಸಾವಿತ್ರಿ